ನೀ 2025 ರಿಸಲ್ಟ್ಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಈಗ ನಾವೇನು ನೋಡ್ತಾ ಇರೋದಂದರೆ ನೀ 2024ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ಗೆ ಯಾವ ರ್ಯಾಂಕ್ ಬಂದಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಯಾಕೆಂದರೆ ನಮಗೆ ನೀಟ್ ಅಂದರೆ MBA ಸೀಟ್ಸ್ ಅಲಾಟ್ ಆಗೋದು ಬಂದು ನಮಗೆ ಆಲ್ ಇಂಡಿಯಾ ರ್ಯಾಂಕ್ ಮೂಲಕ ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ನಿಮಗೆ ಅದರ ರೆಫರೆನ್ಸ್ ಬೇಕು ಅಂದರೆ ನೀವು ಲಾಸ್ಟ್ ಇಯರಲ್ಲಿ ಎಷ್ಟು ರ್ಯಾಂಕಿಗೆ ನಿಮಗೆ ಸೀಟ್ ಸಿಕ್ಕಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ನಿಮಗೆ, ಓಕೆನಾ. ಸೊ ನಾನು ಜನರಲಿ ಹೇಳಿದ್ದೆ, ಕರ್ನಾಟಕದಲ್ಲಿ ಅದು ಸ್ಟೇಟ್ ಕೊಡೋದು ನಿಮಗೆ ಸೀಟ್ ನೀವು ತೊಗೊಳ್ಬೇಕು ಅಂದರೆ ನಿಮಗೆ ಎಲ್ಲ ರ್ಯಾಂಕ್ ಬಂದು 1 ಲ್ಯಾಕ್ ಒಳಗಡೆ ಇದ್ದರೆ ದೆನ್ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳಿ ಅಲ್ವಾ. ಸೊ ಆ 1 ಲ್ಯಾಕ್ ಅಂದರೆ ಎಷ್ಟು ಮಾರ್ಕ್ಸ್ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಈಗ ಲಾಸ್ಟ್ ಇಯರ್ ಕಟ್ ಆಫ್ ಪ್ರಕಾರ 1 ಲ್ಯಾಕ್ ಅಥವಾ ರ್ಯಾಂಕ್ ಎಷ್ಟು ರ್ಯಾಂಕಿಗೆ ಎಷ್ಟು ಮಾರ್ಕ್ಸ್ ಇತ್ತು ಅಂತ ಹೇಳಿ ಈಗ ನೋಡ್ತಾ ಹೋಗೋಣ, ಓಕೆನಾ. ಇಲ್ಲಿ 720 ನೋಡಿ, 1 to 17 ಇದೆ. ರ್ಯಾಂಕ್ 1 ಇಂದ ರ್ಯಾಂಕ್ 17 ಅಂದರೆ ಇದು 720 ಮಾರ್ಕ್ಸ್ ಅಂತ ಹೇಳಿ ಅರ್ಥ. ಅದು 715 ನೋಡಿ, 177 ಇದೆ ನೋಡಿ. ಅಂದರೆ 177 ಸ್ಟೂಡೆಂಟ್ಸ್ 715 ಎಬವ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿ ಅರ್ಥ. 705 ಮಾರ್ಕ್ಸ್ ನೋಡಿ ಎಷ್ಟು ತೊಗೊಂಡಿದ್ದು. 705ಗಿಂತ ಜಾಸ್ತಿ ಎಷ್ಟು ಜನರು ತೊಗೊಂಡಿದ್ದಾರೆ ಅಂದರೆ 542 ಮೆಂಬರ್ಸ್ ತೊಗೊಂಡಿದ್ದಾರೆ. 700 ಎಬವ್ 2250 ಮೆಂಬರ್ಸ್ ತೊಗೊಂಡಿದ್ದಾರೆ. 690 ಪ್ಲಸ್ ನೋಡಿ 4406 ಜನರು ತೊಗೊಂಡಿದ್ದಾರೆ. 685 ಪ್ಲಸ್ ನೋಡಿ 6232 ಜನರು ತೊಗೊಂಡಿದ್ದಾರೆ. 675 ಪ್ಲಸ್ ನೋಡಿ 11600 ಜನರು ತೊಗೊಂಡಿದ್ದಾರೆ. 671 ಪ್ಲಸ್ ನೋಡಿ 13923 ಜನರು ತೊಗೊಂಡಿದ್ದಾರೆ. 665 ಮಾರ್ಕ್ಸ್ ಅಂತಕ್ಕಂಥದ್ದು 17,800 ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ. 656 ನೋಡಿ, ಅದಕ್ಕಿಂತ ಜಾಸ್ತಿ 25,500 ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ, ಓಕೆನಾ. ಅದೇ ರೀತಿ 650 ಪ್ಲಸ್ ನೋಡೋದಾದರೆ ಹತ್ತಿರ 30,000 ಜನರು ತೊಗೊಂಡಿದ್ದಾರೆ. 645 ಪ್ಲಸ್ ನೋಡಿದೆ ಆದರೆ 33,848 ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ. ಅಂದರೆ ನೋಡಿ, ಇದು ರ್ಯಾಂಕ್ ಅಂದರೆ ಅದೇ ಹೇಳ್ತಾ ಇರೋದು ನೋಡಿ. ಅಂದರೆ 33,848 ರ್ಯಾಂಕ್ ಅಂದರೆ ಅಲ್ಲಿ ಮಾರ್ಕ್ಸ್ ಬಂದು ನಿಮಗೆ 645 ಅಂತ ಹೇಳಿ ಅರ್ಥ, ಓಕೆನಾ. ನೀವು 638 ನೋಡಿದ್ರೆ ಅದೇ ರೀತಿ ನೋಡಿ 40,000 ಅದೇ ನೋಡ್ತಾ ಹೋಗ್ಬೋದು. ನೋಡಿ 603 ಬಂತಲ್ವಾ. 600 ಪ್ಲಸ್ ನೋಡೋದಾದರೆ ಅಂದರೆ ಅಪ್ರಾಕ್ಸಿಮೇಟ್ಲಿ ನಾವು ಹೇಳೋದಾದರೆ 600 ಪ್ಲಸ್ ಬಂದು ನಮಗೆ 77,000 ಜನರು ತೊಗೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ನಿಮಗೆ 77,000 ರ್ಯಾಂಕ್ ಅಷ್ಟರಲ್ಲಿ ನಿಮಗೆ 600 ಮಾರ್ಕ್ಸ್ ಬಂದುಬಿಟ್ಟಿದೆ. ಅಂದರೆ ನೀವು 580 570 ಎಲ್ಲ ನಿಮಗೆ ಹತ್ತಿರ 80,000 90,000 ಹತ್ತಿರ ಬರುತ್ತೆ. ಅದನ್ನು ನೋಡ್ಬೋದು ನಾವಿಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಸ್ಲೈಡ್ ನೋಡಿ, 550 ನೋಡಿ, 560 ದಾಟ್ಬಿಟ್ರೇ ನಿಮಗೆ ಅಲ್ಲಿ 1 ಲ್ಯಾಕ್ ಬಂದಿದೆ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ನೋಡೋದಾದರೆ, ಓಕೆನಾ. ಬಟ್ ಈ ವರ್ಷ ಹೇಗಿರುತ್ತೆ ಅಂತದನ್ನ ನಾವು ರಿಸಲ್ಟ್ ಬಂದಮೇಲೆ ನಮ್ಗೆ ಗೊತ್ತಾಗೋದು. ಯಾರು ಪ್ರೆಡಿಕ್ಟ್ ಮಾಡೋದಕ್ಕೆ ಅಕ್ಯುರೇಟಾಗಿ ಪ್ರೆಡಿಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಓಕೆನಾ. ಸೊ ಯು ಕ್ಯಾನ್ ಸಿ ಹಿಯರ್ ನೋಡಿ 550 ನೋಡಿ 1,44,000 ನೋಡಿ ಅಲ್ಲಿ. ಅಂದರೆ 550 ಪ್ಲಸ್ ಮಾರ್ಕ್ಸ್ ತೊಗೊಂಡಿರೋ ಸ್ಟೂಡೆಂಟ್ಸ್ ಸಂಖ್ಯೆ ಎಷ್ಟು ಅಂದರೆ 1,44,000 ಇದೆ. ಸೊ ಯು ಕ್ಯಾನ್ ಸಿ ಹೌ ಈಸಿ ದಿ ಕ್ವೆಶನ್ ಪೇಪರ್ ವಾಸ್ ಇನ್ ದ ಇಯರ್ 2024, ಓಕೆನಾ. ನೋಡಿ 500 ಹತ್ತಿರ ನಿಮಗೆ 2 ಲಕ್ಷನೇ ಬಂದುಬಿಡುತ್ತಲ್ಲಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ 450 451 448 ಎಲ್ಲ ನೋಡುತ್ತಾ ಹೋಗ್ಬೋದು ನೀವು. ಹತ್ತಿರ 3 ಲ್ಯಾಕ್ಸ್ ಹತ್ರ ಇದೆ, ಓಕೆನಾ. 380 331 ಎಲ್ಲ ನಿಮಗೆ 5 ಲ್ಯಾಕ್ ಹತ್ತಿರ ಹೋಗಿದೆ. ಸೊ ಈ ವರ್ಷವೂ ಇದೇ ಥರ ಇರುತ್ತಾ ಅಂತಂದರೆ ಡೆಫಿನೆಟ್ಲಿ ಇರಲ್ಲ, ಓಕೆನಾ. ಬಿಕಾಸ್ ಲಾಸ್ಟ್ ಇಯರ್ ತುಂಬ ಈಸಿ ಇತ್ತು, ಆದ್ದರಿಂದ ತುಂಬ ಜನರು 650 ಪ್ಲಸ್ ತೊಗೊಂಡ್ಬಿಟ್ಟಿದ್ರು. ಬಟ್ ಈ ವರ್ಷ ತುಂಬ ಕಷ್ಟ ಇದ್ದಿದ್ದರಿಂದ ಸೊ ಅಷ್ಟು ಎಲ್ಲ ಕಟ್ ಆಫ್ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ, ಓಕೆನಾ. ಅಂದರೆ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಮಾತಾಡ್ತಾ ಇರೋದು ನಾನು, ಓಕೆನಾ. ಸೊ 650 ಅಂತಕ್ಕಂಥದ್ದೆಲ್ಲ ನಿಮಗೆ 23,000 33,000 ಎಲ್ಲ ಬರೋದು ತುಂಬ ಕಷ್ಟ, ಓಕೆನಾ. ಸೊ ಹಾಗಿದ್ರೆ ನೀವು ನೋಡ್ಕೊಳ್ಬೋದು, ಲಾಸ್ಟ್ ಇಯರ್ 70,000 1 ಲ್ಯಾಕಲ್ಲೆಲ್ಲ 580 590 ಅಂತ ಆಯಿತು. ಬಟ್ ಈ ವರ್ಷ ಆ ರೀತಿ ಇರೋದು ತುಂಬ ಕಷ್ಟ ಇರುತ್ತೆ. ಸೊ ನಿಮಗೆ ರ್ಯಾಂಕ್ 1 ಲ್ಯಾಕಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದು ನಿಮಗೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು, ಓಕೆನಾ. ಸೊ ನೀವು ಅದಕ್ಕೆ ಈಗ ಇರೋ 450 ಮಾರ್ಕ್ಸ್ನೆಲ್ಲ ನೋಡಿ ನನಗೆ 3 ಲಕ್ಷ 4 ಲಕ್ಷ ರ್ಯಾಂಕ್ ಬರುತ್ತಾ ಅಂತ ಹೇಳಿ ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್, ಅದು ಆ್ಯಕ್ಚುಲಿ ವರ್ಕ್ ಆಗೋದಿಲ್ಲ. ನಿಮ್ಗೆ ಏನಿದ್ರು ನೀಟ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಗೊತ್ತಾಗೋದು, ಓಕೆನಾ. ಸೊ ನೀಟ್ ರಿಸಲ್ಟ್ವರೆಗೂ ನೀವು ವೆಯ್ಟ್ ಮಾಡಿ, ದೆನ್ ಯು ಕ್ಯಾನ್ ಸಿ ದಿ ಆ್ಯಕ್ಚುಯಲ್ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಟ್ರೆಂಡ್ಸ್ ಆಫ್ ಇಯರ್ 2025. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೇರೆ ಏನೋ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ಕ್ಯಾನ್ ಪೋಸ್ಟ್ ಯು ಅ ನ್ಯೂ ವಿಡಿಯೋ ಫಾರ್ ದ್ಯಾಟ್. ಥ್ಯಾಂಕ್ ಯು.